ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋ ನೋಡಲಿಕ್ಕೂ ಮುಂಚಿತವಾಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಒಂದು ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನಾನು ಮತ್ತು ಆ ಪ್ಲೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದೀನಿ. ಸೊ ಬನ್ನಿ ಎಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳೋಣ. ಸೊ ನಾವಿವತ್ತು ಸರ್ವಧರ್ಮ ಆಶ್ರಮಕ್ಕೆ ಬಂದಿದ್ದೀವಿ. ನಾನು ನನ್ನ ತಂಗಿ ವೇದಾಂತ್, ಹಾಯ್ ರಕ್ಷಿ, ಹಾಯ್. ನಾವಿಷ್ಟು ಜನ ಹಾಯ್ ಮಾಡು ಪಲ್ಲವಿ. ಹಾಯ್, ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಹಾಯ್. ನಾವಿವತ್ತು ಬಂದಿರೋದು ಬಂಬಮಾಶ್ರಮ ವಿಚ್ ಇಸ್ ಲೊಕೇಟೆಡ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಬಟ್ ಎಲ್ಲರೂ ಹೇಳೋದು ಇದು ಹಿಡನ್ ಜಮ್ ಆಫ್ ಮೈಸೂರು ಅಂತ ಹೇಳಿ. ಇದು ವೆರಿ ಕ್ಲೋಸ್ ಟು ಮೈಸೂರು, ಆದರೆ ಇದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಇರೋದು. ಮೈಸೂರಿಂದ ಜಸ್ಟ್ 15 ಕಿಲೋಮೀಟರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮೈಸೂರು ಹತ್ರ ಇರೋದ್ರಿಂದ ಮೈಸೂರಲ್ಲಿ ಇದೆ ಅಂತ ಹೇಳ್ತಾರೆ, ಆದರೆ ಇದು ಬಂದು ಮಂಡ್ಯ ಡಿಸ್ಟ್ರಿಕ್ಟಲ್ಲೇ ಇರುತ್ತೆ. ಈ ಥರ ಲೈಟು ಕಂಬಗಳನ್ನ ಹಾಕಿರ್ತಾರೆ, ಅದ್ರ ಮೇಲೆ ನಾವು ನಡ್ಕೊಂಡು ಹೋಗಬೇಕು. ಈಗ ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ನಾವು ಸ್ಕೂಲ್ ಡೇಸಿಂದನೂ ಇದೇ ಥರ ಇದ್ದು, ನಾವು ಸ್ಕೂಲ್ ಡೇಸಲ್ಲಿ ನಾವು ನ್ಯೂ ಇಯರ್ ಇದೆಲ್ಲ ಇದ್ದಾಗ ಇಲ್ಲಿಗೆ ಕರ್ಕೊಂಡು ಬರ್ತಾಯಿದ್ದು ನಮ್ಮ ಸ್ಕೂಲ್ ಕಡೆಯಿಂದ. ಆವಾಗೆಲ್ಲ ಇದೇ ಥರ ಇದ್ದಿದ್ದು. ನಾವು ತುಂಬ ಕೇರ್ಫುಲ್ಲಾಗಿ, ಆವಾಗೆಲ್ಲ ಚಿಕ್ಕವರಲ್ವ, ಭಯ ಆಗ್ತಿತ್ತು, ತುಂಬ ಕೇರ್ಫುಲ್ಲಾಗಿ ಹೋಗ್ತಿದ್ವಿ. ಇನ್ನೂ ನೀರು ತುಂಬ ಜಾಸ್ತಿ ಬಂದಾಗಂತೂ ಇಲ್ಲಿಗೆಲ್ಲ ಎಂಟ್ರಿನೇ ಇರಲ್ಲ. ಕೇಳಿಸ್ತಿದ್ಯಾ? ಬರೀ ನೀರು ಸೌಂಡ್ ಮಾತ್ರ ಕೇಳಿಸುತ್ತೆ ಇಲ್ಲಿ. ನಮ್ಗೆ ಹೊರಗಡೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಮಸ್ತ್ ಪ್ಲೇಸ್ ಅಂತಲೇ ನಾವು ಇದನ್ನು ಕರಿಬೋದು. ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್. ಒಂದ್ಸಲನಾದರೂ ಈ ಪ್ಲೇಸ್ನ ನೀವು ನೋಡಲೇಬೇಕು. ಜಸ್ಟ್ 15 ಕಿಲೋಮೀಟರ್ ಫ್ರಮ್ ಮೈಸೂರು. ಸೊ ನಾವು ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿ ನಿಧಾನವಾಗಿ ಲೈಟು ಕಂಬದ ಮೇಲೆ ನಡ್ಕೊಂಡು ಹೊರಟ್ವಿ. ಸೊ ಇಲ್ಲಿ ಪ್ಲೇಸ್ ಚೆನ್ನಾಗಿತ್ತು. ಕೆಲವೊಂದು ಫೋಟೋಸನ್ನು ಕೂಡ ನಾನು ತೆಗೆಸ್ಕೊಂಡೆ. ಸೊ ಹಸ್ಬೆಂಡ್ ಫೋಟೋಸ್ ಮಾತ್ರ ಅಂತ ಹೇಳಿದೆ, ಅವರು ವಿಡಿಯೋ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಆ ವಿಡಿಯೋಸ್ಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಪ್ಲೇಸ್ ಮಾತ್ರ ಮಸ್ತ್ ಅಂತಲೇ ಹೇಳ್ಬೋದು. ಸುತ್ತ ನೋಡಿದ್ರೆ ಬರೀ ನೀರೇ ಕಾಣಿಸ್ತಾ ಇತ್ತು ನಮಗೆ. ಇಲ್ಲಿಂದ ಸ್ವಲ್ಪ ಕನೆಕ್ಷನ್ ಇಲ್ಲ, ನಾವು ನೀರೊಳಗಡೆನೆ ನಡ್ಕೊಂಡು ಹೋಗಬೇಕು. ಅದರಿಂದ ಜಾಸ್ತಿ ನೀರು ಬಂದಾಗ ಯಾರನ್ನು ಇಲ್ಲಿಗೆ ಅಲೋ ಮಾಡಲ್ಲ. ಸೊ ಅಲ್ಲೂ ಕೂಡ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ಲೇಸು. ಹೋಗಣ್ವಾ ಮುಂದೆ. ನನ್ನ ಮಗ ಅಂತೂ ಯಾವಾಗ ನೀರಲ್ಲಿ ಬಿಡ್ತೀನೋ ಆಟ ಆಡೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದ. ಯಾವಾಗ ಸ್ಲಿಪ್ಪರೆಲ್ಲ ರಿಮೂವ್ ಮಾಡ್ತಾಯಿದ್ವಿ ಅವ್ನ ಮೈಂಡ್ ಸೆಟ್ ಮಾಡ್ಕೋತಾ ಇದ್ದ, ಆಟ ಆಡೋಕ್ಕೆ ಬಿಡ್ಬೋದು ಮೇ ಬಿ ಇವಾಗ ಅಂತ. ಸೊ ನಾನು ಆಟ ಆಡೋಕ್ಕೆ ಬಿಡಲಿಲ್ಲ. ನೀರಲ್ಲಿ ತುಂಬ ಚಳಿ ಇತ್ತು. ಅವ್ನು ಏನೇನೋ ಸರ್ಕಸ್ ಮಾಡ್ತಿದ್ದ, ಆದರೂ ಬಿಡಲಿಲ್ಲ ನಾನು. ಅಲ್ಲಿಂದ ಕರ್ಕೊಂಡು ನಾವು ಹೊರಟ್ಬಿಟ್ವಿ. ಸೊ ಬೇಗ ಹೋಗೋಣ, ಆಶ್ರಮಕ್ಕೆ ರೀಚ್ ಆಗೋಣ ಅಂತ. ಸೊ ಇಲ್ಲಿಂದ ಅಷ್ಟೊಂದೇನು ನೀರು ಇಲ್ಲ, ನೀರಿದೆ ಒಳಗಡೆ, ಆದರೆ ಅಷ್ಟು ಹೆಚ್ಚಾಗಿ ನೀರು ಕಾಣಿಸಲ್ಲ. ಸೊ ಗಿಡಗಳೆಲ್ಲ ಬೆಳ್ಕೊಂಡು ಬಿಟ್ಟಿದೆ ಆಲ್ಮೋಸ್ಟು. ಸೊ ನಾವು ಸ್ಕೂಲ್ ಡೇಸಲ್ಲಿ ಬರ್ತಿದ್ವಲ್ಲ, ಆವಾಗ ಈ ಥರ ಇರಲಿಲ್ಲ, ಇನ್ನೂ ಚೆನ್ನಾಗಿತ್ತು. ಕಂಪ್ಲೀಟ್ ಯಾವ ಕಡೆ ನೋಡಿದ್ರು ಬರೀ ನೀರೇ ಇರ್ತಿತ್ತು. ಇಷ್ಟೊಂದೆಲ್ಲ ಹುಲ್ಲು ಬೆಳ್ಕೊಂಡಿರಲಿಲ್ಲ. ಈಗ ಇತ್ತೀಚೆಗೆ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ ಹೇಳಮ್ಮ. ಎಷ್ಟು ಆಳ ಇದೆ ಅಂದರೆ ಭಯ ಆಗುತ್ತೆ, ಬಟ್ ಚೆನ್ನಾಗಿದೆ. ಸೊ ಈ ಪ್ಲೇಸೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಸ್ಕೂಲ್ ಡೇಸ್ ಅಂದರೆ ಚೈಲ್ಡ್ಹುಡ್ ಡೇಸ್ಗಳೆಲ್ಲ ನೆನಪಾಗ್ತಿತ್ತು. ನನ್ನ ಹಸ್ಬೆಂಡಿಗೆಲ್ಲ ಹೇಳ್ಕೊಂಡು ನಾನು ಆನ್ ದ ವೇ ಬರಬೇಕಾದ್ರೇ ತೋರಿಸ್ತಾ ಇದ್ದೆ. ಈ ಪ್ಲೇಸಿಗೆ ಕರ್ಕೊಂಡು ಬರ್ತಿದ್ರು, ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡ್ತಿದ್ರು, ಕೇಕ್ ಕಟ್ ಮಾಡಿಸ್ತಿದ್ರು. ಇಲ್ಲೆಲ್ಲ ತುಂಬ ನೀರಿರ್ತಿತ್ತು. ಆವಾಗ ನಾವು ಅಷ್ಟು ಚಿಕ್ಕವರಿದ್ದರಿಂದ ಭಯ ಆಗ್ತಿತ್ತು ನಮಗೆ. ಇದೆಲ್ಲ ನಾನು ಹೇಳ್ಕೊಂಡು ಅವರಿಗೆ ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು. ಸೊ ಫಾಸ್ಟಾಗಿ ಹೋಗೋಕ್ಕೂ ಭಯ. ಅದು ಲೈಟು ಕಂಬ ಆಗಿರೋದ್ರಿಂದ ನಮಗೆ ಗ್ರಿಪ್ ಸಿಗಲಿಲ್ಲ ಅಂದರೆ ಅನ್ನೋ ಭಯ ಇರ್ತಿತ್ತು. ಆಮೇಲೆ ಒಂದು ಸ್ಪಾಟಲ್ಲಿ ಯಾವುದೋ ಒಂದು ಕಡೆ ಇಳಿಲಿಕ್ಕೆ ಜಾಗ ಇತ್ತು. ಅಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಇಳಿಯೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ದೂರ ಹೋದ್ವಿ. ಅಲ್ಲಿ ಇಳಿಬೋದು, ಕೆಲವೊಬ್ಬರಲ್ಲಿ ಇಳಿದಿದ್ರು, ಅದನ್ನು ನೋಡಿಬಿಟ್ಟು ಇಳಿಬೋದು ಅಂತ ಅನಿಸ್ತು. ಸೊ ಆ ಪ್ಲೇಸಲ್ಲಿ ನಾವು ಇಳಿಯೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಕೆಲವೊಂದು ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲೂ ಅಷ್ಟೇ ನನ್ನ ಮಗನ ಎಕ್ಸೈಟ್ಮೆಂಟ್ ನೋಡಿ. ನಾವೆಲ್ಲ ಇಲ್ಲೇ ತುದಿಲೇ ಕೂತ್ಕೊಂಡ್ರೆ ಬೈಕೆ, ಅವನು ಫುಲ್ ಒಳಗಡೆ ಹೋಗ್ಲಿಕ್ಕೆ ಬಿಡು ಅಂತ ನನ್ನ ಫೋರ್ಸ್ ಮಾಡ್ತಾಯಿದ್ದ. ಅಲ್ಲೂ ನೀರಲ್ಲಿ ಆಟ ಆಡಬೇಕು, ಅವನು ಹೇಗಾದರೂ ಸರಿ ಒಟ್ಟಿನಲ್ಲಿ ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾನೆ ಇದ್ದ. ಆಗೋ ಈಗೋ ಅವನನ್ನು ಅಲ್ಲಿಂದ ಕರ್ಕೊಂಡು ಸರ್ಕಸ್ ಮಾಡಿ ಮೇಲೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದೆ ನಾನು. ಸೊ ಚೆನ್ನಾಗಿತ್ತು. ಸೊ ಫೈನಲಿ ನಾವು ರೀಚ್ ಆದ್ವಿ ಬಂಬಮಾಶ್ರಮನ. ರೀಚ್ ಆಗ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ
ಸ್ವಲ್ಪ ನೀರಿನ ಆಳ ಜಾಸ್ತಿನೇ ಇತ್ತು. ಇನ್ನೇನೋ ಹತ್ರದಲ್ಲೇ ಇದೆ ಆಶ್ರಮ ಅನ್ನೋ ಕಡೆ ಆಳ ಜಾಸ್ತಿನೇ ಇತ್ತು. ಅದು ನೋಡೋಕ್ಕೆ ನೋಡಿ ಹೇಗೆ ನಿಮಗೆ ಗೊತ್ತಾಗ್ತಿದೆ, ತುಂಬ ಆಳ ಅಂತ ಅನ್ನಿಸ್ತಿತ್ತು ಅದು. ಸೊ ಫೈನಲಿ ಸರ್ವಧರ್ಮ ಆಶ್ರಮನ ರೀಚ್ ಆದ್ವಿ. ಸೊ ಇಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ಇವಾಗ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಪ್ಲೇಸ್ ಸ್ವಲ್ಪ ಹಾಳಾಗಿದೆ. ಬಟ್ ಫೈನಲ್ ಆಗಿ ಅವರು ಅದನ್ನು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಧ್ಯಾನ ಮಂದಿರ. ಇಲ್ಲಿ ಫಂಕ್ಷನ್ಸ್ ಇದ್ದಾಗ ಅಂದರೆ ಹುಣ್ಣಿಮೆ ಟೈಮಲ್ಲಿ ಇಲ್ಲಿ ಭಜನೆ ಮತ್ತು ಧ್ಯಾನವನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಇದು ಪ್ಲೇಸು, ತುಂಬ ಪೀಸ್ಫುಲ್ ಆಗಿದೆ. ಸೊ ಇಲ್ಲಿಂದ ನಾವು ಹೊರಟಿದ್ದು ಸ್ವಾಮೀಜಿಯವರ ಸಮಾಧಿ ಅಂತ ಹೇಳಿ ಕರಿತೀವಿ. ಅದು ಸ್ವಾಮೀಜಿಯವರು ಧ್ಯಾನ ಮಾಡ್ತಿದ್ದಂಥ ಸ್ಥಳ ಅಂತ ಹೇಳಿ ಕರೀತಾರೆ. ಸೊ ಆ ಒಂದು ಪ್ಲೇಸಿಗೆ ನಾವು ಹೊರಟ್ವಿ. ಅದು ಕೂಡ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಮೇಲೆ ಇದೆ ಅಂತಲೇ ಫೀಲ್ ಆಗ್ತಿತ್ತು. ಒಂದು 2 ಕಿಲೋಮೀಟರ್ ಇರ್ಬೋದು ಅನ್ನಿಸ್ತು. ಮತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ನಮಗೆ ದಾರಿ ಸಾಕ್ತಾನೇ ಇರಲಿಲ್ಲ, ತುಂಬ ದೂರ ಅನ್ನಿಸ್ತಾನೇ ಇತ್ತು. ಸೊ ರೀಚ್ ಆದ್ವಿ ಅಲ್ಲಿ. ಅಲ್ಲೂ ಕೂಡ ಯಾರೂ ಇರಲಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಅಲ್ಲಿ, ಅದರಲ್ಲಿ ನನ್ನ ಮಗ ಏನೇನೋ ಮಾತಾಡ್ತಾ ಇದ್ದ, ಅದಕ್ಕೆ ಅದು ವಾಯ್ಸ್ನ ನಾನು ಕಟ್ ಮಾಡಿದ್ದೀನಿ. ಸೊ ಇದು ಒಳಗಡೆ ತುಂಬ ಪೀಸ್ಫುಲ್ಲಾಗಿತ್ತು, ಯಾರೂ ಮಾತಾಡೋ ಹಾಗಿರಲಿಲ್ಲ, ಸೈಲೆಂಟಾಗಿರಬೇಕಿತ್ತು. ಅಲ್ಲೇ ಎಂಟ್ರೆನ್ಸಲ್ಲಿ ಬೋರ್ಡ್ ಹಾಕಿದ್ರು. ಇದು ಬಂದು ಅಮೃತ ಶಿಲೆಯಲ್ಲಿ ಮಾಡಿರೋದು, ಇದು ಸ್ವಾಮೀಜಿಯವ್ರದ್ದು ಸಮಾಧಿನ. ತುಂಬ ಚೆನ್ನಾಗಿದೆ. ಒಳಗಡೆ ಹೋದ ತಕ್ಷಣ ಏನೋ ಪೀಸ್ ಆಫ್ ಮೈಂಡ್ ಅಂತಾರಲ್ಲ ಆ ಥರ ಫೀಲು. ತುಂಬ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಅಲ್ಲಿ. ಮತ್ತು ಒಂದು ಕುದುರೆ ಕೂಡ ಇತ್ತು. ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇತ್ತು, ಯಾವುದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿತ್ತು. ಅದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವು ರಿಟರ್ನ್ ಆದ್ವಿ. ಪ್ಲೇಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪೀಸ್ ಆಫ್ ಮೈಂಡ್, ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಲೈಫ್ ಟೈಮಲ್ಲಿ ಒಂದ್ಸಲನಾದರೂ ವಿಸಿಟ್ ಮಾಡಿ. ಏನು ತುಂಬ ದೂರ ಅಲ್ಲ, ಮೈಸೂರಿಂದ ಜಸ್ಟ್ 15 ಕಿಲೋಮೀಟ್ರಲ್ಲಿ ನೀವು ರೀಚ್ ಆಗ್ಬೋದು. ಬರ್ತಿದ್ದಾರಲ್ಲ ಅವರು ಆ 3 ಜನ ನಮಗೋಸ್ಕರ ನಾವು ಲಾಗ್ ಮಾಡ್ತಿದ್ದೀವಿ, ನೀವು ಬರಲೇಬೇಕು ಅಂದಿದ್ದಕ್ಕೆ ಪಾಪ ಊರಿಂದ ಬಂದಿದ್ದಾರೆ. ದಟ್ 3 ಫೆಲೋಸ್ 4 ಅವ್ರ ಮಗನ್ನ ಸೇರಿಸಿ ಇವನ್ ಫ್ರೆಂಡ್ ವೇದು ಫ್ರೆಂಡ್. ಸೊ ಅವ್ರು ಬಂದ ತಕ್ಷಣ ವೇದು ರಿಯಾಕ್ಷನೇ ಚೇಂಜ್ ಆಗೋಯ್ತು. ಯಾಕೆ ಅಂದರೆ ಅವ್ನ ಫ್ರೆಂಡ್ ಚಶ್ವಿಕ್ ಇದ್ದ ಅಲ್ಲಿ. ಸೊ ಅವನನ್ನು ನೋಡಿದ ತಕ್ಷಣ ಏನೋ ಖುಷಿ ಅವನಿಗೆ. ಅವನು ಅಷ್ಟೇ, ವೇದು ಇದ್ದಾನೆ ಅಂದ ತಕ್ಷಣ ಅವ್ರ ಅಪ್ಪನ ಕೈಯಿಂದ ಬಿಡಿಸ್ಕೊಂಡು ಓಡ್ ಬರ್ತಿದ್ದಾನೆ. ನಾನು ಹಾಯ್ ಮಾಡಿ ಅಂದ್ರೂ ಅಣ್ಣ ಏನೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಹಸ್ಬೆಂಡ್ ಕೈಲಿ ಫೋನ್ ಕೊಟ್ಬಿಟ್ಟು ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ದೀರಾ ನೀವು ಅಂತ ನಮ್ಮನ್ನ ಕ್ಲಾಸ್ ತೊಗೋತಾಯಿದ್ರು. ಇವರಿಬ್ಬರು ಅವ್ರ ಲೋಕದಲ್ಲೇ ತೇಲೋಗ್ಬಿಟ್ಟಿದ್ರು. ಸೊ ನಮ್ಮ ಕಡೆ ಅವನಿಗೆ ಜ್ಞಾನನೇ ಇರಲಿಲ್ಲ ವೇದುಗೆ. ಚಶ್ವಿಕ್ಕು ಅಷ್ಟೇ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂತಿದ್ದವನು. ಈಗ ಅವ್ರ ಪಾಡಿಗೆ ಅವರಿಬ್ಬರೇ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಹೊರಟೇ ಬಿಟ್ರು ಅಲ್ಲಿಂದ. ನಾವು ಕೂಗ್ತಾಯಿದ್ರು, ನಮ್ಮ ಕಡೆ ತಿರುಗ್ತಾನೂ ಇರಲಿಲ್ಲ ಅವರು. ಬಟ್ ಅಲ್ಲಿ ನೀರು ಇದ್ದಿದ್ದರಿಂದ ನಾವೇ ಸ್ವಲ್ಪ ಅವರು ಎಲ್ಲಿದ್ದಾರೆ ಫಾಸ್ಟಾಗಿ ಅವ್ರ ಹಿಂದೆನೇ ಹೋಗಿ ಅವ್ರನ್ನ ಜೊತೆಲೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ವಿ. ಬರಬೇಕಾದ್ರೆ ದಾರಿ ಎಷ್ಟು ದೂರ ಅನಿಸ್ತು, ಬಟ್ ಹೋಗ್ಬೇಕಾದ್ರೆ ಅಷ್ಟೇ ಬೇಗನೆ ನಾವು ಹೋದ್ವಿ. ರೀಸನ್ ಅಷ್ಟೇ, ಸೊ ಜನ ಇದ್ದಷ್ಟು ಬೇಗ ಹೋಗ್ಬೋದು. ಇವನು ವೇದಾಂತ್ ನೋಡಿ ಆ್ಯಕ್ಟ್ ಮಾಡು ಅಂತಂದರೆ ಓವರ್ ಆ್ಯಕ್ಟ್ ಮಾಡ್ತಿದ್ದಾನೆ. ಇವರು ಅವರ ಪ್ರೀತಿ ಚಿಕ್ಕಮ್ಮ ಇಬ್ರಿಗೂ ಅವರೊಬ್ಬರೇ ಕೈ ಹಿಡ್ಕೋಬೇಕಂತೆ. ಕಿತ್ತಾಡ್ತಿದ್ದಾರೆ ನೋಡಿ. ಹಲೋ, ಹೇಗನ್ನಿಸ್ತಿದೆ ಮೇಡಮ್ ಇಬ್ರು ಕೈ ಹಿಡ್ಕೊಂಡು? ಅವಳು ನಡೆಯೋದೇ ಕಷ್ಟ, ಅವರಿಬ್ರು ಅವಳನ್ನ ಬಿಡ್ತಾನೆ ಇಲ್ಲ. ನಾವು ಅಮ್ಮಂದಿರು, ನಿಜವಾದ ಅಮ್ಮಂದಿರು ನಾವು. ಇಲ್ಲಿ ನಾನು ಅವ್ರು ನೋಡಿದ್ರೆ ಅವಳನ್ನ ಬಿಟ್ಟು ಬರ್ತಾನೆ ಇಲ್ಲ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ಯಾರ್ಯಾರು ಈ ಪ್ಲೇಸ್ನ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.